ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಚುನಾವಣೆಯ ಸಿದ್ಧತೆಗಳನ್ನು ಎಲ್ಲ ಪಕ್ಷಗಳು ಈಗ ಮಾಡಿಕೊಳ್ತಾ ಇದೆ. ಕರ್ನಾಟಕದಲ್ಲಿಯೂ ಕೂಡ ರಾಜಕೀಯ ಚಟುವಟಿಕೆಗಳು ಜೋರಾಗಿಯೇ ಇವೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೊಳಗಡೆ ಇರುವಂತಹ ಅಸಮಾಧಾನ, ಒಳಗೊಳಗಡೆ ಇರುವಂತಹ ಭಿನ್ನಾಭಿಪ್ರಾಯ ಎಲ್ಲವೂ ಈಗ ಸ್ಫೋಟಗೊಂಡಿದೆ. ಇದರಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಗೆಳೆಯರೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನನ್ನು ಮಾಡಿತ್ತು. ಏನು ಅಂದರೆ ರಾಜ್ಯದ ಮಂತ್ರಿಗಳನ್ನು ಲೋಕಸಭಾ ಎಲೆಕ್ಷನ್ಗೆ ನಿಲ್ಲಿಸೋದು. ರಾಜ್ಯದ ಮಂತ್ರಿಗಳನ್ನು ಲೋಕಸಭಾ ಎಲೆಕ್ಷನ್ಗೆ ನಿಲ್ಲಿಸಿ ಅಲ್ಲಿ BJPಗೆ ಟಕ್ಕರ್ ಕೊಡುವಂತಹ ಪ್ಲಾನನ್ನು ಮಾಡಿತ್ತು. ಆದರೆ ಆ ಪ್ಲಾನ್ ಈಗ ಉಲ್ಟಾಗಿದೆ. ಕಾರಣ ಏನು ಅಂದರೆ ಇಲ್ಲಿರುವಂತಹ ಸಚಿವರು ನಾವು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ ಗೆಳೆಯರೆ, ಏನಾದರೂ ಗೆದ್ದು ಬಿಟ್ಟರೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಅಂದರೆ ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ರಾಜೀನಾಮೆಯನ್ನು ಕೊಟ್ಟು ಕೇವಲ ಸಂಸದರಾಗಿ ಯಾಕೆ ಉಳಿಯೋದು? ಕರ್ನಾಟಕದಲ್ಲಿ ಅಂದರೆ ಒಬ್ಬ ಸಂಸದರಾಗಿ ದೆಹಲಿಗೆ ಹೋದ ನಂತರ NDA ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಎಲ್ಲ ಸರ್ವೆಗಳು ಅದೇ ಹೇಳ್ತಾ ಇದ್ದಾವೆ. ಹಾಗಾಗಿ ಸಂಸದರಾಗಿ ಇರೋದಕ್ಕಿಂತ ಇಲ್ಲಿ ನಾವು ಸಚಿವ ಸ್ಥಾನವನ್ನು, ಮಂತ್ರಿಗಿರಿಯನ್ನು ಎಂಜಾಯ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಸಚಿವರ ಪ್ಲಾನ್. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಪ್ರಭಾವಿ ನಾಯಕರು ಮತ್ತು ರಾಜ್ಯ ಮುಖಂಡರು ಹೇಳಿರುವಂತಹ ಮಾತಿಗೆ ಎಲ್ಲ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಮೊದಲಿಗೆ ಶುರು ಮಾಡಿದ್ದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಆ ಒಂದು ತಿರುಗೇಟಿಗೆ DK ಶಿವಕುಮಾರ್ ಈಗ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ನಡುವೆಯೇ ಹೊಂದಾಣಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ತಿರುಗೇಟಿಗೆ DK ಶಿವಕುಮಾರ್ ವಾಪಸ್ ಏನು ಕೊಟ್ಟರು? ಈ ಒಂದು ತಿರುಗೇಟನ್ನು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ? ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇರುವಂತಹ ಆಯ್ಕೆಗಳೇನು? ಆ ಎಲ್ಲ ವಿಚಾರವನ್ನು ಮತ್ತು ರಾಜ್ಯದ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂತಹ ಒತ್ತಡದಲ್ಲಿದೆ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ತಮ್ಮದೇ ಸರ್ಕಾರದಲ್ಲಿ ಲೋಕಸಭೆಯಲ್ಲಿ 1-2 ಸೀಟನ್ನು ಗೆದ್ದರೆ ಮರ್ಯಾದೆ ಹೋಗುತ್ತೆ ಅನ್ನುವಂತಹ ನಿಟ್ಟಿನಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ರಾಜ್ಯದ ಪ್ರಮುಖ ನಾಯಕರು ಒಂದು ಪ್ಲಾನನ್ನು ಮಾಡಿದ್ರು. ಆ ಪ್ಲಾನ್ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಯಾವಾಗ ಸತೀಶ್ ಜಾರಕಿಹೊಳಿ ನಾನು ಲೋಕಸಭೆ ಎಲೆಕ್ಷನ್ಗೆ ನಾನು ನಿಲ್ಲೋದಿಲ್ಲ ಮತ್ತು ನಮ್ಮ ಕುಟುಂಬದವರಿಂದ ಯಾರಿಗೂ ಕೂಡ ನಮಗೆ ಟಿಕೆಟ್ ಬೇಡ, ನಾವು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಇಲ್ಲಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡೆಯುವಂತಹ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಿದರು. ಅದೇನು ಅನ್ನೋದು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಈಗ ಬ್ರೀಫ್ ಆಗಿ ಹೇಳಿಬಿಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ DK ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಚುನಾವಣೆಯ ನಂತರ ದೊಡ್ಡದಾಗಿರುವಂತಹ ಭಿನ್ನಮತ ಹೇಳೋದು ಅದು ಕನ್ಫರ್ಮ್ ಅಂತ ಗೊತ್ತಿದೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ಅನ್ನೋದು DK ಶಿವಕುಮಾರ್ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಮುರಿಬೇಕು ಅನ್ನುವಂತಹ ಉದ್ದೇಶದಿಂದ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು, ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅಥವಾ ಒಂದು ಪ್ಲಾನನ್ನು DK ಶಿವಕುಮಾರ್ ಮಾಡಿಕೊಂಡಿದ್ದರು. ಆದರೆ ಸತೀಶ್ ಜಾರಕಿಹೊಳಿ ಉಲ್ಟಾ ಹೊಡೆದರು. ಸತೀಶ್ ಜಾರಕಿಹೊಳಿ ಉಲ್ಟಾ ಹೊಡೆದ ತಕ್ಷಣ ಇತ್ತ DK ಶಿವಕುಮಾರ್ ಅವರು ಕೂಡ ಸತೀಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ DK ಶಿವಕುಮಾರ್ ಅವರು ಈ ನಿಗಮ ಮಂಡಳಿಯ ಕಾರ್ಯಾಧ್ಯಕ್ಷರ ಸ್ಥಾನ ಏನಿದೆಯಲ್ಲ, ಆ ಸ್ಥಾನವನ್ನು ರಾತ್ರೋರಾತ್ರಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಮಾತನಾಡಿಸಿ ಗಡಿಬಿಡಿಯಾಗಿ ತುಂಬ ಅರ್ಜೆಂಟಲ್ಲಿ ಮಾಡಿಸ್ಕೊಂಡು ಬಂದರು. ಎಲ್ಲ ನಿಗಮ ಮಂಡಳಿಗಳು ಮತ್ತು ಅಲ್ಲಿ ಕಾರ್ಯಾಧ್ಯಕ್ಷರ ಆಯ್ಕೆ, ಸೆಲೆಕ್ಷನ್ ಎಲ್ಲವೂ ಕೂಡ ಆಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿರುವಂತಹ ನಿಗಮ ಮಂಡಳಿಗೆ ಇದುವರೆಗೂ ಕೂಡ ಕಾರ್ಯಾಧ್ಯಕ್ಷರ ಸೆಲೆಕ್ಷನ್ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಶಿಫಾರಸು ಮಾಡಿರುವಂತಹ ಆ 6 ಜನರ ಹೆಸರನ್ನು DK ಶಿವಕುಮಾರ್ ಅವರು ಫೈನಲ್ ಮಾಡಿಲ್ಲ. ಹೈಕಮಾಂಡ್ವರೆಗೂ ಅದನ್ನು ತೆಗೆದುಕೊಂಡು ಹೋಗಿಲ್ಲ. ಯಾಕೆ ಅಂದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವರ ಒಂದು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಮತ್ತು ಅಲ್ಲಿ ಕೆಲಸ ಮಾಡಿರುವಂತಹ ಕಾರ್ಯಕರ್ತರ ಹಿತದೃಷ್ಟಿಯಲ್ಲಿ ಅಥವಾ ಅವರ ಕಾರ್ಯಕರ್ತರಿಗೆ ಅವರು ಏನೋ ಒಂದು ಪ್ರಾಮಿಸನ್ನು ಮಾಡಿರ್ತಾರೆ ಅದನ್ನು ಉಳಿಸ್ಕೊಳ್ಳುವಂತಹ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರು 6 ಜನರ ಹೆಸರನ್ನು ಫೈನಲ್ ಮಾಡಿ ಅಲ್ಲಿಗೆ ಕಳುಹಿಸಿದರು. ಆದರೆ DK ಶಿವಕುಮಾರ್ ಅವರು ಅದನ್ನು ಪೆಂಡಿಂಗ್ನಲ್ಲಿಟ್ಟು ಉಳಿದ ಎಲ್ಲರ ಒಂದು ಹೆಸರುಗಳು ಏನೇನೆಲ್ಲ ಶಿಫಾರಸು ಮಾಡಿದ್ರಲ್ಲ ಅದೆಲ್ಲವನ್ನೂ ಕೂಡ
ಹೋಗಿ ಅದನ್ನು ಕನ್ಫರ್ಮ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದು ಈಗ ಸತೀಶ್ ಜಾರಕಿಹೊಳಿ ಅವರ ಕೋಪಕ್ಕೆ ಕಾರಣ ಆಗಿದೆ. ಗೆಳೆಯರೇ, ಇದು ಕಾಂಗ್ರೆಸ್ನಲ್ಲಿ ಒಂದು ಉತ್ತಮವಾದಂತಹ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ನಾಯಕರು, ರಾಜಕೀಯ ಪ್ರಮುಖರು ತಮ್ಮಲ್ಲಿರುವಂತಹ ಒಳದ್ವೇಷವನ್ನು ಮರೆತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಬಾಕಿ ಇವೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಸಮಾಧಾನ ಅಥವಾ ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ಜಿದ್ದು ಸಾಧಿಸೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಕೂಡ ಡ್ಯಾಮೇಜ್ ಮಾಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ. ಈಗ BJP ಹೇಗಾದರೂ ಮಾಡಿ ಕರ್ನಾಟಕವನ್ನು ಉಳಿಸ್ಕೊಳ್ಬೇಕು ಅಂತ ಒಂದಷ್ಟು ಮಾಸ್ಟರ್ ಪ್ಲ್ಯಾನ್ಗಳು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದೆ. ಸೊ BJP ಈ ರೀತಿಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಕಾಂಗ್ರೆಸ್ ತಮ್ಮಲ್ಲೇ ಇರುವಂತಹ ಒಂದಷ್ಟು ಒಳ ಜಗಳಗಳ ಮೂಲಕ ಈಗ ಜನರಿಗೆ ಹತ್ತಿರ ಆಗ್ತಾ ಇದ್ದಾರೆ. ಈ ಒಳ ಜಗಳದ ಮೂಲಕ ಜನರನ್ನು ತಲುಪೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅತ್ಯಂತ ಕೆಟ್ಟ ಬೆಳವಣಿಗೆ. ಯಾಕೆಂದರೆ ನಾವೇನಾದರೂ ಇವರನ್ನು MP ಮಾಡಿ ಆರಿಸಿ ಕಳಿಸಿದ್ರೆ ಇವರು ಅಲ್ಲಿಯೂ ಕೂಡ ಇದೇ ತರಹ ಮಾಡಿದ್ರೆ ಹೇಗೆ ಅನ್ನುವಂತಹ ಮನಸ್ಥಿತಿ ಇವರಿವರು ಒಳಗಡೆನೇ ಈಗ ಜಗಳ ಆಗ್ತಾ ಇದೆ. ಇವರು ಬಂದು ನಮಗೇನು ಕೆಲಸ ಮಾಡಿಕೊಡ್ತಾರೆ, ಇಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿಯೂ ಕೂಡ ಜನರಿಗೆ ಬರುತ್ತೆ. ಅದರ ಜೊತೆಗೆ ಗೆಳೆಯರೇ, ಇಲ್ಲಿ ಜಿದ್ದಿಗೆ ನಿಂತಿರೋದು ಇಬ್ಬರು ಪ್ರಮುಖ ನಾಯಕರು. DK ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತ ಕಾಂಗ್ರೆಸ್ ಪಕ್ಷ ಕರೆಯುತ್ತೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಮಾನ್ಯವಾದಂತಹ ನಾಯಕ ಅಲ್ಲವೇ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಆದ ನಂತರ ನನಗೆ KPCC ಅಧ್ಯಕ್ಷರ ಸ್ಥಾನವೂ ಬೇಕು ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ. ಸೊ ಈ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿಯವರು ಕಣ್ಣಿಟ್ಟಿದ್ದಾರೆ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಗೊತ್ತಿಲ್ಲ ಅನ್ನುವಂತಹ ಆ ಲೆವೆಲ್ಗೂ ಕೂಡ ಹೋಗಿದ್ದಾರೆ. ನನ್ನ ಬಳಿ 44 ಜನ ಶಾಸಕರಿದ್ದಾರೆ ಅನ್ನುವಂತಹ ಒಂದು ಬಾಂಬನ್ನು ಆಗಾಗ ಸತೀಶ್ ಜಾರಕಿಹೊಳಿ ಅವರು ಸಿಡಿಸ್ತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಅವರು ಮಾಡಿರುವಂತಹ ಶಿಫಾರಸನ್ನೇ DK ಶಿವಕುಮಾರ್ ಅವರು ಕನ್ಫರ್ಮ್ ಮಾಡಿಲ್ಲ ಅಂದಾಗ ಅದು ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕೋಪಕ್ಕೆ ಕಾರಣ ಆಗುತ್ತೆ. ಈಗ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದಿಢೀರಂತ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಆದರೆ ಗೆಳೆಯರೇ, ಈ ರೀತಿಯಾಗಿ ಬೆಳವಣಿಗೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಮೈಂಡಲ್ಲಿ ಇನ್ನೊಂದು ಪ್ಲ್ಯಾನನ್ನು ರೂಪಿಸ್ತಾ ಇರ್ತಾರೆ. ಈಗಿರೋದು ಏನು ಅಂದರೆ ಸತೀಶ್ ಜಾರಕಿಹೊಳಿಯವರ ಮುಂದಿನ ನಡೆ ಏನು. DK ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ತಿರುಗೇಟನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ? ಸತೀಶ್ ಜಾರಕಿಹೊಳಿ ಅವರು ಈಗ ಚುನಾವಣೆಯ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಬೆಳಗಾವಿಯಲ್ಲಿ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಮೋದಿಯವರ ಆಡಳಿತದ ಬಗ್ಗೆ ಪಾಸಿಟಿವ್ ಆಗಿಯೂ ಕೂಡ ಮಾತನಾಡಿದರು. ಇದನ್ನು ಕಾಂಗ್ರೆಸ್ ಫಸ್ಟು ಗಮನಿಸಬೇಕಾಗಿತ್ತು. ಮೊದಲನೇದಾಗಿ ಅವರು ಆ ಕಡೆ ವಾಲ್ತಾ ಇದ್ದಾರಾ ಅನ್ನುವಂತಹ ಒಂದು ಅನುಮಾನ ಅಥವಾ ಒಂದು ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ನ ರಾಜ್ಯ ಮುಖಂಡರು ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಎಲೆಕ್ಷನ್ ಬೇರೆ ಹತ್ತಿರ ಇದೆ, ಇಂತಹ ಸಂದರ್ಭದಲ್ಲಿ ಇದು ಸರಿಯಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಒಂದು ಸತೀಶ್ ಜಾರಕಿಹೊಳಿ ಅವರಿಂದ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೋದು, ಇನ್ನೇನೋ ಟ್ವಿಸ್ಟ್ ಆಗ್ಬೋದು ಅಂತ ಒಂದಷ್ಟು ಜನ ನಿರೀಕ್ಷೆ ಮಾಡಿದ್ರೆ, ಇನ್ನೊಂದಿಷ್ಟು ಜನ ಏನಾಗ್ತಾ ಇದ್ದಾರೆ, ಇಲ್ಲಿ ಸಚಿವರು ಎಲೆಕ್ಷನ್ಗೆ ನಿಲ್ಲಬೇಕು, ಲೋಕಸಭೆಗೆ ನಿಲ್ಲಲೇಬೇಕು ಅಂತ ರಾಜ್ಯದ ನಾಯಕರು ಒತ್ತಡ ಹಾಕ್ತಾ ಇರೋದರಿಂದ ಅದು ಕೂಡ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಭಿನ್ನ ಮತದ ಸ್ಫೋಟ ಆದರೂ ಆಗಬಹುದು. ಗೆಳೆಯರೆ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಚುನಾವಣೆಯ ಸಂದರ್ಭದಲ್ಲಿ ಈ ತರಹದ ಒಳ ಜಗಳಗಳು ನಿಜಕ್ಕೂ ಕೂಡ ಅದು ಪಕ್ಷದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.